ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಪ್ಯಾಲೆಸ್ಟೈನ್ನ ಜನರ ಜೀವನವು ಅವರ ನಂಬಿಕೆ ಮತ್ತು ಧೈರ್ಯದ ಒಂದು ಅನನ್ಯ ಪ್ರತಿಬಿಂಬವಾಗಿದೆ. ಇಸ್ರೇಲ್ನ ದಾಳಿಗಳಲ್ಲಿ ಅನೇಕರು ತಮ್ಮ ಪ್ರಾಣವನ್ನು ಕಳೆದುಕೊಂಡರೂ ಪ್ಯಾಲೆಸ್ಟೈನ್ ಜನರ ಮುಖದಲ್ಲಿ ಆಗಾಗ್ಗೆ ಅಸಾಮಾನ್ಯವಾದ ಶಾಂತಿಯೂ ಭರವಸೆಯೂ ಕಾಣಿಸುತ್ತದೆ. ಮರಣದ ಮುಂದೆಯೂ ಅವರು ನಗುವ ದೃಶ್ಯವೂ ಅಲ್ಲಾಹನ ಮೇಲಿನ ಅವರ ಅಚಲವಾದ ನಂಬಿಕೆಯ ಸಾಕ್ಷಿಯಾಗಿದೆ. ಈ ಟಿಪ್ಪಣಿಯಲ್ಲಿ ನಂಬಿಕೆಯ ಆಧ್ಯಾತ್ಮಿಕ ಅರ್ಥವನ್ನು ಮತ್ತು ಇಸ್ಲಾಮಿಯ ದೃಷ್ಟಿಕೋನದಲ್ಲಿ ಅದರ ಪ್ರಾಮುಖ್ಯತೆಯನ್ನು ಚರ್ಚಿಸಲಾಗಿದೆ. ಇಸ್ಲಾಂನಲ್ಲಿ ತವಕ್ಕುಲ್ ಎಂದರೆ ಅಲ್ಲಾಹನ ಮೇಲೆ ಸಂಪೂರ್ಣವಾಗಿ ಭರವಸೆ ಇಡುವುದು. ಪ್ಯಾಲೆಸ್ಟೈನ್ನ ಜನರು ಯುದ್ಧ ಮತ್ತು ಕಷ್ಟದ ಮಧ್ಯದಲ್ಲಿಯೂ ತಮ್ಮ ಜೀವನ ಮತ್ತು ಮರಣವು ಅಲ್ಲಾಹನ ಕೈಯಲ್ಲಿದೆ ಎಂದು ನಂಬುತ್ತಾರೆ. ಕುರಾನ್ನಲ್ಲಿ ಅಲ್ಲಾಹನು ಹೇಳುತ್ತಾನೆ, ನಿನ್ನ ವಿಷಯವನ್ನು ನಿನ್ನ ಒಡೆಯನಿಗೆ ಒಪ್ಪಿಸು, ನಿಶ್ಚಿತವಾಗಿಯೂ ಅವನು ಎಲ್ಲವನ್ನೂ ನೋಡುವವನು ತಿಳಿಯುವವನೂ ಆಗಿದ್ದಾನೆ. ಈ ನಂಬಿಕೆಯೇ ಅವರಿಗೆ ದೊಡ್ಡ ಕಷ್ಟದ ಸಂದರ್ಭಗಳಲ್ಲಿಯೂ ಶಾಂತಿಯನ್ನು ನೀಡುತ್ತದೆ. ಮರಣವು ಅವರಿಗೆ ಕೊನೆಯಲ್ಲ, ಬದಲಿಗೆ ಅಲ್ಲಾಹನ ಅನಂತ ಕರುಣೆಯ ಕಡೆಗೆ ಒಂದು ಪ್ರಯಾಣವಾಗಿದೆ. ಇಸ್ಲಾಂನಲ್ಲಿ ಅಲ್ಲಾಹನ ಮಾರ್ಗದಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುವವರಿಗೆ ಶಹೀದ್ನ ಗೌರವ ಸ್ಥಾನವನ್ನು ನೀಡಲಾಗುತ್ತದೆ. ಪ್ಯಾಲೆಸ್ಟೈನ್ನಲ್ಲಿ ಅನ್ಯಾಯದ ವಿರುದ್ಧ ಹೋರಾಡುವವರು ತಮ್ಮ ನಂಬಿಕೆಯನ್ನು ಎತ್ತಿ ಹಿಡಿಯುವವರು ಈ ಉನ್ನತ ಸ್ಥಾನಕ್ಕೆ ಯೋಗ್ಯರಾಗಿದ್ದಾರೆ. ಕುರಾನ್ ಹೀಗೆ ಹೇಳುತ್ತದೆ, ನಿನ್ನ ಒಡೆಯನ ಮಾರ್ಗದಲ್ಲಿ ಕೊಲೆಯಾದವರನ್ನು ಸತ್ತವರು ಎಂದು ಭಾವಿಸಬೇಡ. ಅವರು ಜೀವಂತವಾಗಿದ್ದಾರೆ, ತಮ್ಮ ಒಡೆಯನಿಂದ ಜೀವನೋಪಾಯವನ್ನು ಪಡೆಯುತ್ತಿದ್ದಾರೆ. ಈ ವಚನವು ಪ್ಯಾಲೆಸ್ಟೈನ್ ಜನರಿಗೆ ಸ್ಫೂರ್ತಿಯಾಗಿದೆ. ಮರಣವು ಅವರಿಗೆ ಭಯವಲ್ಲ, ಏಕೆಂದರೆ ಅದು ಅಲ್ಲಾಹನ ಆಶೀರ್ವಾದಕ್ಕೆ ದಾರಿಯಾಗಿದೆ. ಪ್ಯಾಲೆಸ್ಟೈನ್ ಜನರು ಮರಣವನ್ನು ನಗುವಿನೊಂದಿಗೆ ಎದುರಿಸುವುದು ಅವರ ಹೃದಯದಲ್ಲಿ ಅಲ್ಲಾಹನ ಮೇಲಿನ ಪ್ರೀತಿಯೂ ಭರವಸೆಯೂ ತುಂಬಿರುವುದರಿಂದ. ಇಸ್ಲಾಮೀಯ ಅಧ್ಯಯನಗಳು ಹೇಳುವಂತೆ ಒಬ್ಬ ಮುಸ್ಲಿಮನು ತನ್ನ ಜೀವನವನ್ನು ಅಲ್ಲಾಹನಿಗೆ ಸಮರ್ಪಿಸಿದಾಗ ಅವನ ಹೃದಯವು ಭಯದಿಂದ ಮುಕ್ತವಾಗುತ್ತದೆ. ಪ್ರವಾದಿ ಮುಹಮ್ಮದ್ ಹೇಳಿದ್ದಾರೆ, ಅಲ್ಲಾಹನನ್ನು ಸ್ಮರಿಸುವ ಹೃದಯವು ಯಾವಾಗಲೂ ಶಾಂತವಾಗಿರುತ್ತದೆ. ಈ ಶಾಂತಿಯೇ ಪ್ಯಾಲೆಸ್ಟೈನ್ ಜನರಿಗೆ ಬಾಂಬ್ಗಳ ಮತ್ತು ವಿನಾಶದ ಮಧ್ಯದಲ್ಲಿಯೂ ಮನಸ್ಸಿನ ಶಾಂತಿಯನ್ನು ನೀಡುತ್ತದೆ. ಇಸ್ಲಾಂನಲ್ಲಿ ತಾಳ್ಮೆಯೂ ಒಂದು ಮಹಾನ್ ಗುಣವಾಗಿದೆ. ಪ್ಯಾಲೆಸ್ಟೈನ್ ಜನರು ತಮ್ಮ ಕಷ್ಟಗಳನ್ನು ಅಲ್ಲಾಹನ ಪರೀಕ್ಷೆಯೆಂದು ಭಾವಿಸಿ ತಾಳ್ಮೆಯಿಂದ ಅದನ್ನು ಎದುರಿಸುತ್ತಾರೆ. ಕುರ್ಆನ್ನಲ್ಲಿ ಅಲ್ಲಾಹನು ಭರವಸೆ ನೀಡುತ್ತಾನೆ, ನಿಶ್ಚಿತವಾಗಿಯೂ ತಾಳ್ಮೆಯಿಂದಿರುವವರಿಗೆ ಅವರ ಪ್ರತಿಫಲವನ್ನು ಮಿತಿಯಿಲ್ಲದೆ ನೀಡಲಾಗುವುದು. ಈ ಪ್ರತಿಫಲದ ನಿರೀಕ್ಷೆಯೇ ಅವರನ್ನು ಮುನ್ನಡೆಸುತ್ತದೆ. ಅವರು ಅನ್ಯಾಯದ ವಿರುದ್ಧ ಹೋರಾಡುವಾಗವರ ಹೃದಯಗಳು ಅಲ್ಲಾಹನ ನ್ಯಾಯದಲ್ಲಿ ನಂಬಿಕೆಯಿಂದ ತುಂಬಿವೆ. ಪ್ಯಾಲೆಸ್ಟೈನ್ ಜನರ ನಂಬಿಕೆಯು ವಿಶ್ವಕ್ಕೆ ಒಂದು ಸ್ಫೂರ್ತಿಯಾಗಿದೆ. ಅವರು ಅತ್ಯಂತ ಕಠಿಣ ಪರಿಸ್ಥಿತಿಗಳಲ್ಲಿಯೂ ಅಲ್ಲಾಹನ ಮೇಲೆ ಜವಾಬ್ದಾರಿಯನ್ನು ಒಪ್ಪಿಸಿ ಮರಣವನ್ನು ಭಯವಿಲ್ಲದೆ ಎದುರಿಸುತ್ತಾರೆ. ಅವರ ನಗುವವರ ಹೃದಯದಲ್ಲಿ ಅಲ್ಲಾಹನ ಉಪಸ್ಥಿತಿಯ ಸಾಕ್ಷಿಯಾಗಿದೆ. ಈ ನಂಬಿಕೆಯು ಇಸ್ಲಾಂನ ನಿಜವಾದ ಆತ್ಮವನ್ನು, ಅಲ್ಲಾಹನಿಗೆ ಸಮರ್ಪಣೆ ಮತ್ತು ಜೀವನ ಮತ್ತು ಮರಣದ ಸತ್ಯವನ್ನು ಸ್ವೀಕರಿಸುವಿಕೆ ಪ್ರತಿಬಿಂಬಿಸುತ್ತದೆ. ಪ್ಯಾಲೆಸ್ಟೈನ್ ಜನರು ತಮ್ಮ ಅಲ್ಲಾಹನ ಮೇಲಿನ ನಂಬಿಕೆಯ ಮೂಲಕ ವಿಶ್ವಕ್ಕೆ ಒಂದು ಮಹಾನ್ ಸಂದೇಶವನ್ನು ನೀಡುತ್ತಾರೆ. ನಿಜವಾದ ನಂಬಿಕೆಯು ಭಯವನ್ನು ಜಯಿಸುತ್ತದೆ, ಕಷ್ಟವನ್ನು ಭರವಸೆಯಾಗಿ ಪರಿವರ್ತಿಸುತ್ತದೆ. ಅವರ ಜೀವನ ಮತ್ತು ಮರಣವು ಅಲ್ಲಾಹನ ಮಾರ್ಗದಲ್ಲಿ ಸಮರ್ಪಿತರಾದ ಒಂದು ಜನರ ಶಕ್ತಿಯನ್ನು ನೆನಪಿಸುತ್ತದೆ. ಅವರಿಗಾಗಿ ನಾವು ಪ್ರಾರ್ಥಿಸೋಣ, ಅವರ ನಂಬಿಕೆಯು ನಮ್ಮ ಹೃದಯಗಳಲ್ಲಿಯೂ ಪ್ರತಿಬಿಂಬಿಸಲಿ. ಅಲ್ಲಾಹ ಪ್ಯಾಲೆಸ್ಟೈನ್ ಜನರಿಗೆ ಶಕ್ತಿಯನ್ನು, ಶಾಂತಿಯನ್ನು ನೀಡು. ಅವರ ಕಷ್ಟಗಳನ್ನು ಕೊನೆಗೊಳಿಸಿ ಅವರಿಗೆ ನಿನ್ನ ಕರುಣೆಯನ್ನು, ನ್ಯಾಯವನ್ನು ನೀಡು. ಆಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.